ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವು ಜಾನಪದ ಅಧ್ಯಯನ ವಿಭಾಗದಲ್ಲಿ ಜನಪದ ವೃತ್ತಿ ಗಾಯಕರು ಹಾಗೆ ಜನಪದ ಪ್ರದರ್ಶನ ಕಲೆಗಳ ಬಗ್ಗೆ ಒಂದಿಷ್ಟು ಪ್ರಮುಖ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇನ್ನೂ ಟೈಮ್ ಇದ್ದರೆ ಜನಪದ ಕುಣಿತಗಳು ಅಂತ ಇದೆಯಲ್ವಾ, ಅದ್ರ ಬಗ್ಗೆನೂ ಒಂದು ಸ್ವಲ್ಪ ತಿಳ್ಕೊಂಬಿಡೋಣ. ಯಾಕಂದರೆ ಇನ್ನೇನು NET ಎಕ್ಸಾಮ್ ಬರ್ತಾ ಇದೆ, ಅದಾದಮೇಲೆ KCET ಬರುತ್ತೆ. ಜಾಬ್ ಓರಿಯೆಂಟೆಡ್ ಆಗಿ ಕೂಡ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟು. ಹಳೆ ಪೇಪರ್ ರೆಫರ್ ಮಾಡಿದಾಗ ತುಂಬ ಕ್ವೆಶನ್ಸು ಈ ಹೊಂದಿಸಿ ಬರೆಯಿರಿ, ಈ ವೃತ್ತಿ ಗಾಯಕರ ಬಗ್ಗೆ, ಪ್ರದರ್ಶನ ಕಲೆಗಳ ಬಗ್ಗೆ, ಕುಣಿತದ ಬಗ್ಗೆ ಜಾಸ್ತಿನೇ ಪ್ರಶ್ನೆ ಇತ್ತಲ್ವಾ. ನೋಡಿ, ಜನಪದ ಅಧ್ಯಯನ ಅಂತ ಟಾಪಿಕ್ಕೇ ಇದೆ ಅಂದಮೇಲೆ ಪ್ರಶ್ನೆ ಬರದೇ ಇರುತ್ತಾ? ಏನಿಲ್ಲ ಅಂದರೂ ಒಂದು 10 ಪ್ರಶ್ನೆ ಆದರೂ ಕಂಪಲ್ಸರಿ ಇದ್ದೇ ಇರುತ್ತೆ. ನನ್ನ ಮಾತು ಕೇಳಿ ಕೆಲವ್ರಿಗೆ ಒಂದು ಪ್ರಶ್ನೆ ಅಂತೂ ಬಂದಿರುತ್ತೆ. ಅದೇನು ಅಂದರೆ, ಇವ್ರು ಹಾಕಿರೋದೇ ಒಂದು NET ಪೇಪರು ಮತ್ತು ಇವ್ರಿಗೆ ಇದೆಲ್ಲ ಹೆಂಗೆ ಗೊತ್ತಿರುತ್ತೆ ಅಂತ ಅನ್ನಿಸ್ಬೋದು ಅಲ್ವಾ. ನೋಡಿ, ನಾನು ಒಂದೇ ಒಂದು ಪೇಪರ್ ಹಾಕಿರೋದು ಗೊತ್ತು NETದು, ಆದರೆ ನಾನು ಆ ಒಂದು ಪೇಪರ್ ಹಾಕೋದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ವರ್ಕ್ ಮಾಡಿರ್ತೀನಿ. ಮತ್ತು ಹಳೆ ಕ್ವಶನ್ ಪೇಪರ್ಸ್ ಎಲ್ಲ ನಾನು ಸಂಗ್ರಹ ಮಾಡಿಕೊಂಡು ರಿಪೀಟ್ ಆಗಿದೆಯಾ ಈ ಪ್ರಶ್ನೆ, ಯಾವ ಥರ ಕೇಳಿದ್ದಾರೆ, ನಾನು ಇದನ್ನು ಯಾವ ರೀತಿ ವಿವರಣೆ ಕೊಡ್ಬೋದು, ಹಂಗೆಲ್ಲ ಯೋಚನೆ ಮಾಡಿ ಒಂದು ಪೇಪರ್ನ ಸಿದ್ಧಪಡಿಸ್ಕೊಂಡು ಅದನ್ನು ವಿಡಿಯೋ ಮಾಡೋದು. ಹಾಗಾಗಿ ಈ ಟಾಪಿಕ್ ತುಂಬಾ ಮುಖ್ಯ ಅಂತ ಅನ್ನಿಸ್ತು. ಪುಟ್ಟದಾಗಿ ಹೇಳ್ಬಿಡ್ತೀನಿ, ಎಲ್ಲನೂ ಜಾಸ್ತಿ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಮುಖ್ಯ ಅಂಶಗಳನ್ನ ಹೇಳ್ತೀನಿ. ಏನು ಜಾನಪದ ಅಂತಂದರೆ, ಹಾಮಾನಾಯಕ ಅವರು ಇಂಗ್ಲೀಷಿನ ಫೋಕ್ಲೋರ್ಗೆ ಸಂವಾದಿಯಾಗಿ ಕನ್ನಡದಲ್ಲಿ ಜಾನಪದ ಅಂತ ಬಳಸಿದ್ದಾರೆ. ಇದು ಮೂಲತಃ ಪರಂಪರಾನುಗತವಾಗಿ ಬಂದಿರುವಂತಹ ಒಂದು ಜ್ಞಾನ, ಬಾಯಿಂದ ಬಾಯಿಗೆ ಹರಿದು ಬಂದಿರುವಂತಹ ಒಂದು ಸಾಹಿತ್ಯ ಅಂತಲೂ ಹೇಳ್ಬೋದು. ಲಿಖಿತ ದಾಖಲೆಗಿಂತ ಜನತೆಯ ಗ್ರಂಥಸ್ಥವಲ್ಲದ ಸಾಂಪ್ರದಾಯಿಕ ಮೊತ್ತವೇ ಜಾನಪದ. ಸಂಪ್ರದಾಯವನ್ನು ಕುರಿತಾದಂತಹ ವಿಜ್ಞಾನ ಅಂತಲೂ ಕೂಡ ಕರಿಬೋದು. ಇನ್ನೂ ತೀರಾ ಸರಳವಾಗಿ ಹೇಳಬೇಕು ಅಂತಂದರೆ, ನಂಬಿಕೆಗಳು, ಪದ್ಧತಿಗಳು, ಪರಂಪರೆಗಳು, ಕತೆ, ಮಾಂತ್ರಿಕತೆ, ಆಚರಣೆ, ಗಾದೆ, ಹಾಡು ಇವೆಲ್ಲವುಗಳನ್ನು ಪ್ರತಿನಿಧಿಸುವಂತಹ ವಿಶಿಷ್ಟಾರ್ಥ ಪದವೇ ಜಾನಪದ. ಇಷ್ಟು ಮಾಹಿತಿ ನಿಮಗೂ ಕೂಡ ಗೊತ್ತಿರುತ್ತೆ. ಇನ್ನು ಜಾನಪದ ಲಕ್ಷಣಗಳು ಯಾವ್ಯಾವುದು ಅಂದರೆ, ಇದು ಸಜೀವವಾಗಿರುವಂಥದ್ದು, ಪರಂಪರೆಯಿಂದ ಕೂಡಿರುವಂಥದ್ದು, ಸರಳತೆ ಮತ್ತು ಸ್ಪಷ್ಟತೆಯಿಂದ ಕೂಡಿರುವಂಥದ್ದು, ಪರಿವರ್ತನಾಶೀಲತೆಗೆ ಒಗ್ಗುವಂಥದ್ದು, ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಬಳಕೆ ಮಾಡುವಂಥದ್ದೇ ಈ ಜಾನಪದ. ಕಂಠಸ್ಥ ಸಂಪ್ರದಾಯ ಉಳ್ಳದ್ದು, ಸಾಮೂಹಿಕ ಪುನರ್ಸೃಷ್ಟಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಇದು ಜನಪ್ರಿಯ ಪರಂಪರೆಗಳ ಭಂಡಾರವೇ ಈ ಜಾನಪದ. ನೋಡಿ, ನಾವು ಯಾವುದೇ ವಿಷಯನ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಬೇಕು ಅಂತಂದರೆ ಅದನ್ನು ವರ್ಗೀಕರಣ ಮಾಡಿ ಅಧ್ಯಯನ ಮಾಡಬೇಕಾಗುತ್ತೆ. ನಾವು ಹಾಗೆ ಅಧ್ಯಯನ ಮಾಡ್ತೀವಿ ಅಂದರೆ ಎಷ್ಟೊಂದು ವಿಷಯಗಳು ಮಿಸ್ ಆಗಿಬಿಡುತ್ತಲ್ವ. ನಾವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನೇ ಹಳಗನ್ನಡ ಕಾಲಘಟ್ಟ, ನಡುಗನ್ನಡ ಕಾಲಘಟ್ಟ, ಹೊಸಗನ್ನಡ ಕಾಲಘಟ್ಟ ಅಂತ 3 ಪಾರ್ಟಾಗಿ ಅಧ್ಯಯನ ಮಾಡ್ತೀವಲ್ಲ, ಅದೇ ರೀತಿ ಜಾನಪದವನ್ನು ಕೂಡ ವರ್ಗೀಕರಣ ಮಾಡಿನೇ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ ವಿದ್ವಾಂಸರು. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಆದರೆ ಪ್ರಶ್ನೆ ಆಗೋದು ಎಲ್ಲಿ ಅಂತಂದರೆ, ನೋಡಿ, ಈ ಜಾನಪದ ವರ್ಗೀಕರಣವನ್ನು ಫ್ರಾನ್ಸಿಸ್ ಲೀ ಆಟ್ಲೆ, ಅಲೆನ್ ಡಂಟಸ್, ಅಲೆಕ್ಸಾಂಡರ್ ಕ್ರಾಫ್ಟೆ, ಸ್ಮಿತ್ ಥಾಮ್ಸನ್ನು ಇವರೆಲ್ಲ ಅನೇಕ ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಈ ವರ್ಗೀಕರಣದ ಮೇಲೆ ಪ್ರಶ್ನೆ ಆಯಿತು ಅಂದರೆ ಪ್ರೊಫೆಸರ್ SR ಬಾಕ್ಸ್ ಅವರು ಮಾಡಿರುವಂಥ ವರ್ಗೀಕರಣದ ಮೇಲೆ ಖಂಡಿತವಾಗ್ಲೂ ಪ್ರಶ್ನೆ ಕೇಳ್ತಾರೆ. ಯಾಕೆ ಅಂತಂದರೆ, ಜಾನಪದ ವಿಭಜನೆಯಲ್ಲಿ ಅತ್ಯಂತ ಶಾಸ್ತ್ರೀಯವಾದ ಕ್ರಮವೊಂದನ್ನು ನಿರೂಪಿಸಿದಂತಹ ಕೀರ್ತಿ ರಾಲ್ಸ್ಟೆಲ್ ಬಾಕ್ಸ್ ಅವರಿಗೆ ಸಲ್ಲುತ್ತೆ. ಇವರು ಸ್ಪ್ಯಾನಿಷ್ ಜಾನಪದ ವಿದ್ವಾಂಸರು. ಜಾನಪದ ವರ್ಗೀಕರಣದಲ್ಲಿ ಬಾಕ್ಸ್ ರವರು ಪ್ರಮುಖವಾಗಿ 2 ಕ್ರಮಗಳನ್ನು ಸೂಚಿಸ್ತಾರೆ. ಒಂದು ಸ್ಥೂಲ ವಿಭಜನೆ, ಮತ್ತೊಂದು ಸೂಕ್ಷ್ಮ ವಿಭಜನೆ ಅಂತ. ಒಟ್ಟಾರೆ ಸಮಗ್ರ ಜಾನಪದವನ್ನು ಇವರು ಸಾಹಿತ್ಯಿಕ ಬಗೆ, ಭಾಷಿಕ ಬಗೆ, ವೈಜ್ಞಾನಿಕ ಬಗೆ, ಕ್ರಿಯಾತ್ಮಕ ಬಗೆ ಅಂತ ವಿವರಿಸಿ ಹೇಳ್ತಾರೆ. ಸಾಹಿತ್ಯಿಕ ಬಗೆಯಲ್ಲಿ ಬರುವಂಥದ್ದು ಪುರಾಣ, ಐತಿಹ್ಯ, ಕತೆ, ಕಾವ್ಯಗಳು. ಭಾಷಿಕ ಬಗೆಯಲ್ಲಿ ಮಾತು, ಸಂಜ್ಞೆ, ಗಾದೆ, ಒಗಟು ಇಂಥವು. ಇನ್ನು ವೈಜ್ಞಾನಿಕ ಬಗೆಯಲ್ಲಿ ಚಿಕಿತ್ಸೆ, ಭವಿಷ್ಯ, ಮೂಢನಂಬಿಕೆ ಇತ್ಯಾದಿಗಳು. ಕ್ರಿಯಾತ್ಮಕ ಬಗೆಯಲ್ಲಿ ಸಂಗೀತ, ನೃತ್ಯ, ಆಟ, ಹಬ್ಬ, ಸಂಪ್ರದಾಯ, ನಾಟಕ ಇಂಥವೆಲ್ಲ ಕ್ರಿಯಾತ್ಮಕ ಬಗೆಯಲ್ಲಿ ಬರ್ತವೆ. ಈ ಥರ ಡಿವೈಡ್ ಮಾಡ್ಕೊಂಡಿದ್ದಾರೆ. ಇವ್ರ ನಂತರ ಬಂದಿರುವಂಥ ಜಾನಪದ ವಿದ್ವಾಂಸರು ಈ ಪ್ರೊಫೆಸರ್ ಬಾಕ್ಸ್ ರವರ ವರ್ಗೀಕರಣವನ್ನೇ ಉಳಿಸ್ಕೊಂಡು ಅವರು ಇದ್ರ ಮೇಲೆ ಇನ್ನೂ ಅನೇಕ ವಿವಿಧ ವಿಭಜನೆಗಳನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸ್ಮಿತ್ ಥಾಮಸ್ ಅವರು ಈ ಬಾಕ್ಸ್ ರವರ ವಿಭಜನೆಯಲ್ಲಿ ಒಟ್ಟು 6 ಘಟಕಗಳನ್ನಾಗಿ ವಿಭಾಗಿಸ್ತಾರೆ. ಇಲ್ಲಿ ನೀವು RS ಬಾಕ್ಸ್ ರವರ ವರ್ಗೀಕರಣ ಇದೆಯಲ್ವಾ, ಅದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಟಾಪಿಕ್ಗೆ ಜಾನಪದ ಮತ್ತು ಇತರ ವಿಜ್ಞಾನಗಳ ಸಂಬಂಧ ಅಂತ ಇದೆ. ಇದನ್ನು ಹೇಳಿಕೆ ಮತ್ತು ವಿವರಣೆ ರೂಪದಲ್ಲಿ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಅದನ್ನು ನೀವು ಓದ್ಕೊಳ್ಳಿ. ನೆಕ್ಸ್ಟ್ ಜಾನಪದ ಸಾಹಿತ್ಯ ಪ್ರಕಾರಗಳು ಅಂತ ಬರ್ತೈತೆ. ಇದರಲ್ಲಿ ಜಾನಪದ ಮಹಾಕಾವ್ಯಗಳು, ಫೋಕ್ ಎಪಿಕ್ಕು, ಆಮೇಲೆ ಗಾದೆಗಳು, ಒಗಟುಗಳು, ಜಾನಪದ ಕಥೆಗಳು, ಜಾನಪದ ಗೀತೆ, ಲಾವಣಿ ಇತ್ಯಾದಿ. ಇದನ್ನಿಲ್ಲಿ ಯಾಕೆ ಹೇಳಿದೆ ಅಂತಂದರೆ, ನಮ್ಮ ಶಿಷ್ಟ ಸಾಹಿತ್ಯದಲ್ಲಿ ಮಹಾಭಾರತ, ರಾಮಾಯಣ, ಮಹಾಕಾವ್ಯಗಳು ಎಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೋ ಅದೇ ಥರವಾಗಿ ಜನಪದರಿಗೂ ಕೂಡ ಅವ್ರದ್ದೇ ಆಗಿರುವಂಥ ಮಹಾಕಾವ್ಯಗಳಿದ್ದಾವೆ, ಅಷ್ಟೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೆ. ಉದಾಹರಣೆಗೆ ಮಲೆ ಮಹದೇಶ್ವರ ಸ್ವಾಮಿ, ಮಂಟೇಸ್ವಾಮಿ ಕಾವ್ಯ, ಜುಂಜಪ್ಪ, ಚೌಡಿಕೆ ಯಲ್ಲಮ್ಮ, ಮೈಲಾರಲಿಂಗ, ಹಾಲುಮತ ಮೊದಲಾಗಿರುವಂತಹ ಜಾನಪದ ಮಹಾಕಾವ್ಯಗಳನ್ನು ನಾವಿಲ್ಲಿ ಹೆಸರಿಸ್ಬೋದು.
ಇಂಥ ಜಾನಪದ ಮಹಾಕಾವ್ಯಗಳನ್ನು ಕಂಸಾಳೆ ಗುಡ್ಡರು, ನೀಲಗಾರರು, ಗಣೆಯವರು, ಚೌಡಿಕೆಯವರು, ಗೊರವರು ಅನೇಕ ವೃತ್ತಿ ಗಾಯಕರು ಇನ್ನೂ ಉಳಿಸ್ಕೊಂಡು ಈ ಪರಂಪರೆಯನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಹಾಡುವುದನ್ನೇ ತನ್ನ ಜೀವನದ ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡು, ಆದಾಯದ ಮೂಲವನ್ನಾಗಿ ಮಾಡಿಕೊಂಡು, ತಲೆಮಾರುಗಳಿಂದ ಬಂದಿರುವಂತಹ ಈ ಜಾನಪದ ಕಥೆಗಳನ್ನು, ಲಾವಣಿಗಳನ್ನು, ಗೀತೆಗಳನ್ನು, ಮುಖ್ಯವಾಗಿ ಮಹಾಕಾವ್ಯದ ಪ್ರಮುಖ ವಿಷಯಗಳನ್ನು ಪ್ರದರ್ಶನ ಮಾಡುವಂಥವರೇ ಈ ಜಾನಪದ ವೃತ್ತಿ ಗಾಯಕರು. ಜಾನಪದ ಅಂದ್ರೇ ಮೌಖಿಕ ಪರಂಪರೆ ಅಲ್ವಾ? ಇಂಥ ಮೌಖಿಕ ಪರಂಪರೆಯನ್ನು ಜೀವಂತವಾಗಿ ಇಟ್ಟಿರೋರೇ ಈ ವೃತ್ತಿ ಗಾಯಕರು ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ಇವರು ಹಾಡುಗಾರಿಕೆಯ ಮೂಲಕ ಜನಪದ ಸಾಹಿತ್ಯ ಪ್ರಕಾರಗಳೆಲ್ಲವನ್ನ ಬಿತ್ತರಿಸಿ ತೋರಿಸ್ತಾರೆ. ಮುಖ್ಯವಾಗಿ ಜನಪದ ಮಹಾಕಾವ್ಯಗಳನ್ನು ಹೇಳುವಂಥದ್ದು ನೋಡಿ. ಈ ಕಾವ್ಯಗಳು ನಿರ್ದಿಷ್ಟ ಧಾರ್ಮಿಕ ಪರಂಪರೆಗೆ ಸೇರಿರುವಂಥದ್ದು. ಫಾರ್ ಎಕ್ಸಾಂಪಲ್ ಚೌಡಿಕೆ ಯಲ್ಲಮ್ಮ, ಆ ದೇವರನ್ನ ಚೌಡಿಕೆಯವರು ಅನ್ನೋ ವೃತ್ತಿ ಗಾಯಕರು ಆರಾಧಿಸ್ತಾರೆ. ಇದು ಇನ್ನೂ ನೀಟಾಗಿ ಅರ್ಥ ಆಗಬೇಕು ಅಂತಂದರೆ, ನೀವು ಸವದತ್ತಿ ದೇವಸ್ಥಾನಕ್ಕೆ ಹೋಗಿದ್ರೆ ಅಲ್ಲಿ ಯಲ್ಲಮ್ಮ ಗುಡ್ಡರು ಅಂತ ಇರ್ತಾರಲ್ವ, ಅವ್ರನ್ನೇ ಚೌಡಿಕೆಯರು ಅಂತ ಕರೆಯೋದು ಜಾನಪದ ವೃತ್ತಿ ಗಾಯಕರು. ಅವರು ದೇವರ ನಾಮಗಳನ್ನು, ಯಲ್ಲಮ್ಮ ದೇವಿಗೆ ಸಂಬಂಧಪಟ್ಟಿರುವಂತಹ ಕಥೆಗಳನ್ನು ಹಾಡಿನ ಮೂಲಕ ಹಾಡ್ತಾ ಸಾಕ್ತಾ ಇರ್ತಾರೆ. ಇದೊಂದು ಜಸ್ಟ್ ಎಕ್ಸಾಂಪಲ್ ನಿಮಗೆ. ಜಾನಪದ ವೃತ್ತಿ ಗಾಯಕರು ತಮ್ಮ ಆರಾಧ್ಯ ದೈವದ ಆರಾಧನೆಯನ್ನು ಮಾಡುವ ಮೂಲಕ ಇತರರಿಗೂ ಕೂಡ ಆ ಪ್ರಚಾರವನ್ನು ಮಾಡ್ತಾರೆ, ಭಕ್ತಿಯ ಪ್ರಸಾರವನ್ನು ಮಾಡ್ತಾರೆ ಹಾಡಿನ ಮೂಲಕ. ಇದೇ ಅವರ ಉದ್ದೇಶ. ಹಾಡುಗಾರಿಕೆಯಲ್ಲಿ ನಿರ್ದಿಷ್ಟವಾಗಿರುವಂಥ ವಾದ್ಯವನ್ನು ಕೂಡ ಬಳಸ್ತಾರೆ. ಮತ್ತು ಇವ್ರ ಗಾಯನವನ್ನು ಬಹಳ ಇಷ್ಟಪಟ್ಟು ಭಕ್ತಿಯಿಂದ ಕೇಳುವಂತಹ ಜನರು ಕೂಡ ಇದ್ದಾರೆ. ಇದು ವೃತ್ತಿ ಗಾಯಕರು ಅಂದರೆ ಯಾರು ಅಂತ ಅರ್ಥ. ಈ ವೃತ್ತಿ ಗಾಯಕರಲ್ಲಿ 2 ಟೈಪ್ಸ್ ಬರ್ತಾರೆ. ಒಂದು ಧಾರ್ಮಿಕ ವೃತ್ತಿ ಗಾಯಕರು, ಮತ್ತೊಂದು ಲೌಕಿಕ ವೃತ್ತಿ ಗಾಯಕರು. ಧಾರ್ಮಿಕ ವೃತ್ತಿ ಗಾಯಕರು ಅಂತಂದರೆ ಅವರು ದೇವತೆಗಳನ್ನು ಸ್ಮರಣೆ ಮಾಡ್ತಾ ಪ್ರಚಾರ ಮಾಡ್ಕೊತಾ ಹೋದರೆ, ಲೌಕಿಕ ವೃತ್ತಿ ಗಾಯಕರು ಈ ರಾಜ ಮಹಾರಾಜರ ಜೀವನದಲ್ಲಿ ನಡೆಯುವಂತಹ ಆಗುಹೋಗುಗಳ ಬಗ್ಗೆ, ಐತಿಹಾಸಿಕ ಘಟನೆಗಳ ಬಗ್ಗೆ ಹಾಡ್ತಾ ಸಾಕ್ತಾರೆ. ಇಲ್ಲಿ ಪಟ್ಟಿಲಿ ಕೊಟ್ಟಿದ್ದೀನಿ ನೋಡಿ, ಜಾನಪದ ವೃತ್ತಿ ಗಾಯಕರು ಅಂದರೆ ಯಾರೆಲ್ಲ ಬರ್ತಾರೆ ಅಂತ. ಫಸ್ಟ್ ಒನ್ಗೆ ಕಿನ್ನರಿ ಜೋಗಿಗಳು. ಇವರನ್ನು ದೇವರ ಮಕ್ಕಳು ಅಂತ ಕರೀತಾರೆ. ಶಿವಮೊಗ್ಗ, ಧಾರವಾಡ, ಬಿಜಾಪುರ, ಬೆಳಗಾವಿ ಈ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊತಾರೆ. ಕಿನ್ನರಿ ಜೋಗಿಗಳು ಬಸವಕುಮಾರ, ಲೋಹಿತ ಕುಮಾರ, ರಾಜಹಂಸ ಪರಮಹಂಸರು, ಚಿತ್ರಶೇಖರ, ಸೋಮಶೇಖರ, ಲಕ್ಷಾವತಿ ರಾಜನ ಕಥೆಗಳು, ಈ ಥರ ಬರೀ ಐತಿಹಾಸಿಕಕ್ಕೆ ಸಂಬಂಧಪಟ್ಟಿರುವಂತಹದ್ದೇ ಅತಿ ಹೆಚ್ಚಿನದಾಗಿ ಕಥೆಗಳ ಮೂಲಕ ಹಾಡೋದಲ್ಲದೆ ಸಮಕಾಲೀನ ಸಂದರ್ಭದ ಪ್ರಚಲಿತ ವಿಷಯಗಳನ್ನು ಕೂಡ ತಮ್ಮ ಹಾಡಿಗೆ ತಕ್ಕಂತೆ ಒಗ್ಗಿಸ್ಕೊಂಡು ಹಾಡ್ತಾರೆ. ಅಂದರೆ ಇವರು ಲೌಕಿಕ ವೃತ್ತಿ ಗಾಯಕರು ಅಂದಂಗೆ ಆಯಿತು ತಾನೆ ಕಿನ್ನರಿ ಜೋಗಿಗಳು. ಮತ್ತು ಈ ಕಿನ್ನರಿಯವರ ವೇಷಭೂಷಣ ತುಂಬ ಸುಂದರವಾಗಿರುತ್ತೆ. ಕೈಯಲ್ಲಿ ಕಿನ್ನರಿ ಇರುವ ತಂತಿ ವಾದ್ಯವನ್ನು ಇಟ್ಕೊಂಡು ಹಾಡ್ತಾ ಸಾಕ್ತಾ ಇರ್ತಾರೆ. ಇಲ್ಲಿ ಚಿತ್ರ ಹಾಕಿದ್ದೀನಿ ನೋಡಿ, ಸಂಪೂರ್ಣವಾಗಿ ಅವ್ರ ವೇಷಭೂಷಣ ಯಾವ ರೀತಿ ಇರುತ್ತೆ ಅಂತ. ಕಿನ್ನರಿ ಜೋಗಿಗಳು, ಕೈಯಲ್ಲಿ ತಂತಿ ವಾದ್ಯ ಇರುತ್ತೆ, ಕಿನ್ನರಿ ಅಂತ ಅದ್ರ ಹೆಸರು. ನೆಕ್ಸ್ಟ್ ಜಾನಪದ ವೃತ್ತಿ ಗಾಯಕರು ತಂಬೂರಿಯವರು. ಇವರು ವಾದ್ಯ ಪ್ರಧಾನ ಕಲೆಗಾರರು. ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಕಂಡುಬರುವಂಥ ತಂಬೂರಿಯವರು ಕರ್ನಾಟಕದ ಉತ್ಕೃಷ್ಟ ವೃತ್ತಿ ಗಾಯಕ ಪರಂಪರೆಗೆ ಸೇರಿದವರು ಅಂತ ಗುರುತಿಸ್ಕೊಂಡಿದ್ದಾರೆ. ಹರಳಯ್ಯನ ಕುಲದವರು ಅಂತಲೂ ಕೂಡ ಇವರನ್ನು ಕರೀತಾರೆ, ತಂಬೂರಿಯವರನ್ನು. ಇವರ ಹಾಡುಗಾರಿಕೆಯಲ್ಲಿ ತಂಬೂರಿನೇ ಪ್ರಧಾನ ಪಾತ್ರ ವಹಿಸೋದ್ರಿಂದ ಇವರನ್ನು ತಂಬೂರಿಯವರು ಅಂತ ಸಾಮಾನ್ಯವಾಗಿ ಕರಿಬೋದು. ಇವರು ಧಾರ್ಮಿಕ ವೃತ್ತಿ ಗಾಯಕರು ಹೌದು, ಲೌಕಿಕ ವೃತ್ತಿ ಗಾಯಕರು ಹೌದು. 2 ಜಾನರಲ್ಲೂ ಇವರು ಕೆಲಸವನ್ನು ಮಾಡ್ತಾರೆ. ಆಧ್ಯಾತ್ಮ ವಿಚಾರಗಳು, ಜೀವನ ತತ್ವಗಳು, ಮಹಾಕಾವ್ಯಗಳು ಎಲ್ಲವನ್ನು ಕೂಡ ಹಾಡಿನ ಮೂಲಕ ಜನಗಳಿಗೆ ಮುಟ್ಟಿಸ್ತಾರೆ. ಸಂಸ್ಕೃತಿಯ ಪ್ರಸಾರಕರು ಅಂತ ಕರೀತಾರೆ ತಂಬೂರಿಯವರನ್ನು. ಇಲ್ಲಿ ನೆನ್ಪಿಟ್ಕೊಬೇಕಾಗಿರುವಂಥ ಅಂಶ, ತಂಬೂರಿ ತಂತಿವಾದ್ಯ ತಂಬೂರಿಯವರ ಪ್ರಮುಖ ವಾದ್ಯ. ಓಕೆನಾ. ನೆಕ್ಸ್ಟು ದೊಂಬಿ ದಾಸರು ಅಂತ ಬರ್ತಾರೆ. ಇವರು ಲೌಕಿಕ ಸಂಪ್ರದಾಯಕ್ಕೆ ಸೇರಿರುವಂತಹ ವೃತ್ತಿ ಗಾಯಕರು. ಮಂಡ್ಯ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಯಲ್ಲಿ ಹೆಚ್ಚಿನದಾಗಿ ಕಾಣಿಸ್ಕೊತಾರೆ. ಆದರೆ ಇವ್ರ ಮೂಲ ಯಾವುದು ಅಂತ ನೋಡಿದ್ರೆ ಆಂಧ್ರ ಪ್ರದೇಶದಿಂದ ವಲಸೆ ಬಂದಿರುವಂತಹ ಅಲೆಮಾರಿ ಕಲಾವಿದರು ಈ ದೊಂಬಿ ದಾಸರು. ಹೊಟ್ಟೆಪಾಡಿಗೋಸ್ಕರ, ಜನರ ಮನೋರಂಜನೆಗೋಸ್ಕರ ಇವ್ರು ಹಾಡ್ಕೊಂಡು ಬಂದಿರೋಂಥವ್ರು ಆ ಕಡೆಯಿಂದ ದೊಂಬಿ ದಾಸರು. ಸತ್ಯಭೋಜರಾಜನ ಕಥೆಗಳು, ಬಂಜೆ ಹೊನ್ನಮ್ಮ, ಬಾಲನಾಗಮ್ಮ, ಮಾಗಡಿ ಕೆಂಪೇಗೌಡ, ಅಣ್ಣ ತಂಗಿಯ ಕಥೆಗಳು ವಿಶೇಷವಾಗಿ ದೊಂಬಿ ದಾಸರಲ್ಲಿ ಮೂಡಿ ಬರುವಂತಹ ಹಾಡುಗಳು. ಇವರು ಬಳಸುವಂತಹ ವಾದ್ಯ ಯಾವುದು ಅಂದರೆ ಏಕತಂತಿ. 3 ಮೊಳ ಉದ್ದದ ಬಿದಿರಿಗೆ ಸೋರೆ ಬುರುಡೆಯನ್ನು ಸಿಕ್ಕಿರ್ತಾರೆ, ಅದನ್ನು ಏಕತಂತಿ ಅಂತ ಕರೀತಾರೆ. ಈ ಏಕತಂತಿಯನ್ನು ಬಳಸ್ಕೊಂಡು ಸುಶ್ರಾವ್ಯವಾಗಿ ಲೌಕಿಕಕ್ಕೆ ತಕ್ಕಂತೆ ಹಾಡುಗಳನ್ನು ಕಟ್ತಾರೆ. ನೆಕ್ಸ್ಟ್ ಹೆಳವರು ಅಂತ ಬರ್ತಾರೆ. ಇವರು ಲೌಕಿಕ ವೃತ್ತಿ ಗಾಯಕರು. ಇವರಲ್ಲಿ 2 ವಿಧಗಳು, ಒಂದು ಚಾಪೆ ಹೆಳವರು, ಮತ್ತೊಂದು ಗಂಟೆ ಹೆಳವರು ಅಂತ. ಚಾಪೆ ಹೆಳೆಯುವಂಥ ವೃತ್ತಿಯನ್ನು ಮಾಡ್ತಾರೆ ಈ ಚಾಪೆ ಹೆಳವರು. ಈ ಗಂಟೆ ಹೆಳವರಿಗೆ ಎತ್ತಿನ ಹೆಳವರು ಅಂತಲೂ ಕೂಡ ಕರೀತಾರೆ. ರೈತಾಪಿ ವರ್ಗ ಇವರು. ಯಾರು? ಗಂಟೆ ಹೆಳವರು. ಇವರನ್ನು ಒಂಟಿ ಕಾಲಿನ ಭೃಂಗಿ ಅಂತಲೂ ಕೂಡ ಕರೀತಾರೆ. ಒಟ್ಟಾರೆ ಹೆಳವರನ್ನು ಒಂಟಿ ಕಾಲಿನ ಭೃಂಗಿ ಅಂತಲೂ ಕೂಡ ಕರೀತಾರೆ.
ಜೋಳಿಗೆ ಹಿಡ್ಕೊಂಡು ಕೋಲು ಗಂಟೆಗಳೊಂದಿಗೆ ಎತ್ತಿನ ಮೇಲೆ ಕುತ್ಕೊಂಡು ತಮ್ಮ ಒಕ್ಕಲು ಮನೆಗಳಿಗೆ ಭೇಟಿ ನೀಡಿ ಅವರ ವಂಶದ ಗತವೈಭವವನ್ನು ಹಾಡಿ ಹೊಗಳಿ ಅವ್ರು ಕೊಡುವಂಥ ಕಾಳು ಕಡ್ಡಿಗಳನ್ನು ಇಸ್ಕೊಂಡು ಬರ್ತಾರೆ. ಇವ್ರಿಗೆ ಇಂಥದ್ದೇ ಅಂತ ನಿರ್ದಿಷ್ಟ ವೇಷಭೂಷಣ ಇಲ್ಲ, ಹಾಗೆ ಯಾವುದೇ ದೇವರನ್ನು ಕೂಡ ಪೂಜೆ ಮಾಡೋದಿಲ್ಲ. ಕತೆ ಹೇಳಬೇಕಾದ್ರೆ ಹೆಳವರು ಲೋಹದ ಗಂಟೆಯನ್ನು ಬಳಸ್ತಾರೆ. ತೆಂಗಿನಕಾಯಿ ಗಾತ್ರದ ಲೋಹದ ಗಂಟೆ ಅದು. ಕಾವ್ಯವನ್ನು ಹಾಡಬೇಕಾದ್ರೆ ತಾಳಕ್ಕೆ ಅನುಗುಣವಾಗಿ ಏಕಕಾಲಕ್ಕೆ ಗಂಟೆಯನ್ನು ಕೂಡ ಬಾರಿಸ್ತಾರೆ. ಹೆಳವರ ಐಡೆಂಟಿಟಿನೇ ಲೋಹದ ಗಂಟೆ. ನೆಕ್ಸ್ಟ್ ವೃತ್ತಿಗಾಯಕರು ಗೊಂದಲಿಗರು ಅಂತ ಬರ್ತಾರೆ. ಕರ್ನಾಟಕದ ಉತ್ಕೃಷ್ಟ ವೃತ್ತಿಗಾಯಕ ಪರಂಪರೆಗೆ ಸೇರಿದವರು ಇವರು. ಕರ್ನಾಟಕದಲ್ಲಿ ಬೆಳಗಾವಿ, ಧಾರವಾಡ, ಬಿಜಾಪುರ, ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ, ಮೈಸೂರು ಅನೇಕ ಜಿಲ್ಲೆಗಳಲ್ಲಿ ಇವರನ್ನು ನಾವು ಗುರುತಿಸ್ಬೋದು. ಶಕ್ತಿ ದೇವತೆಯ ಆರಾಧಕರಿವರು. ಅಂಬಾಭವಾನಿ ಇವರ ಕುಲದೇವತೆ ಆಗಿರ್ತಾರೆ. ಇವ್ರದ್ದು ಗೀತ ಪ್ರಧಾನ ಕಲೆಯಾಗಿರೋದ್ರಿಂದ ಸಮಾಳ, ತುಂತಣಿ ಮತ್ತು ಕೈತಾಳಗಳನ್ನು ಬಳಕೆ ಮಾಡಿಕೊಂಡು ನವರಸಯುಕ್ತವಾಗಿರುವಂಥ ಕತೆ ಹೇಳೋ ಮೂಲಕ ಗೊಂದಲಿಗರು ಜನರಿಗೆ ಮನರಂಜನೆಯ ರಸದೌತಣವನ್ನು ಒಣಬಡಿಸ್ತಾರೆ. ರಾತ್ರಿಯ ಹೊತ್ತು ನಡೆಯುವಂಥದ್ದು ಇದು. ನೆಕ್ಸ್ಟ್ ನೀಲಗಾರರು ಅಂತ ಬರ್ತಾರೆ. ನೀಲಗಾರರು ಧಾರ್ಮಿಕ ಸಂಪ್ರದಾಯದ ವೃತ್ತಿಗಾಯಕರು ಇವರು. ಈ ಸಂಪ್ರದಾಯದ ಮೂಲ ಪುರುಷರೇ ಮಂಟೇಸ್ವಾಮಿ. ಮಂಡ್ಯ, ಮೈಸೂರು, ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ನೀಲಗಾರರು ಕಾಣಿಸ್ಕೊತಾರೆ. ಇವರು ತಮ್ಮನ್ನ ತಾವು ಮಂಟೇದವರು ಅಂತ ಕರ್ಕೊಳ್ಳೋ ಮೂಲಕ ನೀಲಗಾರರು ಕರ್ನಾಟಕದ ಅತ್ಯಂತ ಉತ್ಕೃಷ್ಟ ವೃತ್ತಿಗಾಯಕ ಪರಂಪರೆಗೆ ಸೇರ್ಕೊತಾರೆ ಇವರು. ಈ ನೀಲಗಾರರಲ್ಲೇ ಎರಡು ರೀತಿಯ ನೀಲಗಾರರು ಬರ್ತಾರೆ. ಸಾಧಾರಣ ನೀಲಗಾರರು ಅಂತ ಒಬ್ಬರು, ಇವರು ಕೇವಲ ಗುಡ್ಡರಾಗಿರ್ತಾರೆ, ಯಾವುದೇ ಕತೆ ಕಾವ್ಯಗಳನ್ನು ಹಾಡೋದಿಲ್ಲ. ಮತ್ತೊಂದು ತಂಬೂರಿ ನೀಲಗಾರರು ಅಂತ ಬರ್ತಾರೆ. ಇವರು ದೇವರ ಕಥೆಗಳನ್ನು ಹಾಡ್ತಾ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗಿಯಾಗ್ತಾರೆ. ಸಾಧಾರಣ ನೀಲಗಾರರು ಹಾಗೆ ತಂಬೂರಿ ನೀಲಗಾರರು. ಈ ನೀಲಗಾರರ ವಿಶೇಷ ವಾದ್ಯ ತಂಬೂರಿ. ಆಗಲೇ ತಂಬೂರಿ ಅವ್ರದ್ದು ಹೇಳಿದೆ ಅಲ್ವಾ, ಇವ್ರಿಗೂ ಕೂಡ ತಂಬೂರಿನೇ. ಕಾವ್ಯವನ್ನು ಹಾಡಬೇಕಾದ್ರೆ ತಂಬೂರಿಯ ಮೇಲೆ ಬಡಿತಾ ಬಲಗೈಯಿಂದ ತಂತಿಯನ್ನು ಮೀಡ್ತಾ ಹಾಡ್ತಾ ಇರ್ತಾರೆ. ತಾಳ ಮತ್ತು ಡಕ್ಕೆಗಳು ಹಿಮ್ಮೇಳದ ವಾದ್ಯಗಳು ಇವರಲ್ಲಿ. ಮತ್ತು ಇನ್ನೊಂದೇನು ಗೊತ್ತಾ, ಈ ನೀಲಗಾರರು ಹಾಡುವಂಥ ಹಾಡುಗಳು ತುಂಬಾ ಜನಪ್ರಿಯತೆಯನ್ನು ಪಡ್ಕೊಂಡು ಅದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬೇರೆ ಬೇರೆ ರೂಪವನ್ನು ಪಡ್ಕೊಂಡು ಕೇಳೋದಕ್ಕೆ ಇಂಪಾಗೂ ಇರ್ತವೆ. ಆದರೆ ಅದೇ ಹಾಡುಗಳು ಬೇರೆ ಬೇರೆ ದಾಟಿಯಲ್ಲಿ ಕೇಳ್ತಾ ಇರ್ತೀವಿ ನಾವು. ನಾನು MA ಓದಬೇಕಾದ್ರೆ ನನಗೆ ಈ ಮಂಟೇಸ್ವಾಮಿ ಕಾವ್ಯದ ಬಗ್ಗೆ ಅಷ್ಟಾಗಿ ಜ್ಞಾನ ಇರಲಿಲ್ಲ, ಎಲ್ಲಿವರೆಗೂ MAಗೆ ಸೇರೋವರೆಗೂ. ಮಂಟೇಸ್ವಾಮಿ ಕಾವ್ಯ ಅಂತ ಒಂದಿದೆ, ಅದು ಜಾನಪದ ಅಧ್ಯಯನದಲ್ಲಿ ಬರೋವಂಥದ್ದು, ಜಾನಪದ ಮಹಾಕಾವ್ಯ. ಇಷ್ಟು ಗೊತ್ತಿತ್ತಷ್ಟೇ. ಅದೇ ಯಾವಾಗ MAಗೆ ಜಾಯ್ನ್ ಆಗಲಿ, ಫ್ರೆಷರ್ಸ್ ಪಾರ್ಟಿ ಅಂತ ಮಾಡ್ತಾರಲ್ವ, ಆವಾಗ ನನ್ನ ಜೊತೆ ಓದೋರೊಬ್ಬರು ಆ ಹಾಡನ್ನ ಹಾಡಿದರು, ಮಂಟೇಸ್ವಾಮಿ ಕಾವ್ಯದ್ದು. ಎಷ್ಟು ಇಷ್ಟ ಆಗೋಯ್ತು ನನಗೆ ಅಂತಂದರೆ, ನಾನು ಪ್ರತಿ ಸತಿ ಯಾವುದಾದ್ರೂ ಫಂಕ್ಷನ್ ಆಯಿತು ಅಂದರೆ ನಾನು ಅವ್ರಿಗೆ ಫೋರ್ಸ್ ಮಾಡಿ ಹೇಳ್ತಾಯಿದ್ದೆ, ಪ್ಲೀಸ್ ಒಂದು ಸತಿ ಹಾಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೆ. ಪಾಪ ಅವ್ರು ಅನ್ನೋರು, ಸುಮ್ಮನಿರು, ಏನು ಯಾವಾಗಲೂ ಅದೊಂದೇ ಹಾಡೋದ, ಏನು ಅನ್ಕೋತಾರೆ ಅಂತ. ಆದರೂ ಕೂಡ ಹೋಗಿ ಹಾಡೋರು. ಎಷ್ಟು ಚೆನ್ನಾಗಿ ಹಾಡೋರು ಅಂತಂದರೆ, ಅಮ್ಮ ತಾಯಿ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಬಿಡು, ಯಾಕೆ ಹಿಂಗೆ ಪೀಡಿಸ್ತೀಯಾ ಅಂತ ಅನ್ನೋರು ಯಾವಾಗಲೂ. ನಮ್ಮದು ಕನ್ನಡ ಡಿಪಾರ್ಟ್ಮೆಂಟಲ್ಲಿ ತಿಂಗಳಿಗೊಂದು ಸೆಮಿನಾರ್ ನಡೆಯೋದು. ಆ ಫಂಕ್ಷನಲ್ಲಿ ನಾನು ಹೇಳ್ತಾ ಇದ್ದೆ, ನಾನು ಹಾಡ್ತಾ ಇದ್ದೆ, ಬಟ್ ಅವರು ಈ ಗ್ರಾಮೀಣ ಸೊಗಡನ್ನು ಹೊತ್ಕೊಂಡು ಹಾಡ್ತಾರೆ ಅಂತಾರಲ್ಲ, ಆ ಥರ ಅಲ್ಲಿ ಏನು ಸಿಗುತ್ತೋ ಅದೇ ಐಟಮ್ನೇ ಬಳಸ್ಕೊಂಡು ವಾದ್ಯ ನುಡಿಸ್ಕೊಂಡು ಹಾಡೋರು. ಆ ಹಾಡು ಯಾವುದು ಅಂತ ಕೊನೆಯಲ್ಲಿ ಹಾಡ್ತೀನಿ, ಆಸಕ್ತಿ ಇದ್ದರೆ ಕೇಳಿಸ್ಕೊಳ್ಳಿ ಆಯಿತಾ. ನೆಕ್ಸ್ಟು ವೃತ್ತಿ ಗಾಯಕರು ಚೌಡಿಕೆಯವರು ಅಂತ ಬರ್ತಾರೆ. ಇವರು ವಾದ್ಯ ಪ್ರಧಾನ ಉಳ್ಳಂತಹ ವೃತ್ತಿ ಗಾಯಕರು. ಆಗಲೇ ಯಲ್ಲಮ್ಮನ ಗುಡ್ಡರು ಅಂತ ಹೇಳಿದೆ ಅಲ್ವಾ, ಅವರೇ ಇವರು ಸಾಹಿತ್ಯ, ಸಂಗೀತ, ನೃತ್ಯ ಈ ಮೂರನ್ನು ಏಕಕಾಲಕ್ಕೆ ಪ್ರದರ್ಶನ ಮಾಡ್ತಾರೆ. ಕರ್ನಾಟಕದ ಧಾರ್ಮಿಕ ಸಂಪ್ರದಾಯಕ್ಕೆ ಸೇರುವಂತಹ ವಿಶಿಷ್ಟ ವೃತ್ತಿ ಗಾಯಕರಿವರು ಚೌಡಿಕೆಯವರು. ಸವದತ್ತಿ ಯಲ್ಲಮ್ಮನ ಭಕ್ತರು ಮುಖ್ಯವಾಗಿ. ಕರ್ನಾಟಕದಲ್ಲಿ ರಾಯಚೂರು, ಬೆಳಗಾವಿ, ಬಳ್ಳಾರಿ, ಧಾರವಾಡ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ ಈ ಕಡೆ ತುಂಬ ಜಾಸ್ತಿ ಕಾಣಿಸ್ಕೊತಾರೆ. ಮತ್ತು ಮೈಸೂರು, ಮಂಡ್ಯ, ಬೆಂಗಳೂರು, ಕೋಲಾರ ಇಲ್ಲೂ ಕೂಡ ಅಪರೂಪಕ್ಕೆ ಚೌಡಿಕೆಯರನ್ನು ನಾವು ಗುರುತಿಸ್ಬೋದು. ಚೌಡಿಕೆ ಪ್ರಕಾರ ಸ್ತ್ರೀ ದೇವತೆಗೆ ಸಂಬಂಧಪಟ್ಟಿದ್ದು, ಯಲ್ಲಮ್ಮ ದೇವಿಗೆ ಸಂಬಂಧಪಟ್ಟಿದ್ದು. ಇವರನ್ನು ಯಲ್ಲಮ್ಮನ ಜೋತೆಯರು, ಜೋಗಪ್ಪಗಳು ಅಂತೂ ಕೂಡ ಕರೀತಾರೆ. ಸ್ತ್ರೀ ಪುರುಷರಿಬ್ಬರು ಪಾಲ್ಗೊಳ್ತಾರಲ್ವ, ಹಾಗಾಗಿ ಜೋತೆಯರು, ಜೋಗಪ್ಪಗಳು. ತಲೆಯ ಮೇಲೆ ಯಲ್ಲಮ್ಮನ ಮುಖವಾಡವಿರುವಂತಹ ತಾಮ್ರದ ಕೊಡವನ್ನು ಹೊತ್ತಿರ್ತಾರೆ. ಆ ಕೊಡವೇ ಯಲ್ಲಮ್ಮ ದೇವಿಯ ಜಗ, ಅಂದರೆ ಒಂದು ಮುಖವಾಡ ಅದು. ವಾದ್ಯ ಪ್ರಧಾನವಾಗಿರುವಂಥ ಈ ವೃತ್ತಿ ಗಾಯನ ಮೇಳದಲ್ಲಿ ವಿಶಿಷ್ಟವಾಗಿ ಚೌಡಿಕೆ ವಾದ್ಯವನ್ನು ಬಳಕೆ ಮಾಡ್ತಾರೆ. ಇದೇ ಕಾರಣಕ್ಕೋಸ್ಕರ ಯಲ್ಲಮ್ಮ ದೇವಿಯ ಗುಡ್ಡರನ್ನು ಚೌಡಿಕೆಯವರು ಅಂತ ಕರೆಯೋದು. ಯಲ್ಲಮ್ಮ ದೇವಿಯ ಆರಾಧಕರು ಅಂತ ಗೊತ್ತಾಯ್ತಲ್ವ ನಮಗೆ. ಇಲ್ಲಿ ಪರಶುರಾಮರು ಕಾರ್ತ್ಯ ವೀರಾರ್ಜುನ ಇರ್ತಾರಲ್ವ, ಅವ್ರನ್ನ ಕೊಂದು ಅವನ ಅಂಗಾಂಗಗಳಿಂದ ವಾದ್ಯವನ್ನು ಮಾಡಿ ತನ್ನ ತಾಯಿಯನ್ನು ಖುಷಿಗೊಳಿಸ್ತಾನೆ. ಮತ್ತು ರೇಣುಕೆಯನ್ನು ಮದುವೆ ಆಗಬೇಕು ಅಂತ ಕಾರ್ತ್ಯ ವೀರಾರ್ಜುನ ಬಂದಿರ್ತಾರಲ್ವ, ಅವರ ಗರ್ಭವನ್ನು ಮುರಿಯಲೆಂದೇ ಆಕೆ ಚೌಡಿಕೆಯಾಗಿ ಬಂದು ಸೊಕ್ಕನ್ನು ಮುರಿದ್ಲು ಅನ್ನೋ ಒಂದು ಕತೆ ಕೂಡ ಇದೆ. ಚೌಡಿಕೆಯ ಉಗಮದ ಬಗ್ಗೆ ಪುರಾಣ ಪುಣ್ಯ ಕಥೆಗಳನ್ನು ಈ ಜೋಗತಿಯರು, ಜೋಗಪ್ಪಗಳು ಈ ರೀತಿಯಾಗಿ ಹೇಳ್ತಾರೆ. ಅಲ್ಲಿ ಆ ದೇವಸ್ಥಾನಕ್ಕೆ ಲಾಸ್ಟ್ ಇಯರ್ ಹೋಗಿದ್ವಿ. ಈ ಜೋಗತಿಯರು ಎಷ್ಟು ಚೆನ್ನಾಗಿ ದೇವ್ರ ಮೇಲೆ ಹಾಡ್ತಾ ಇರ್ತಾರೆ ಅಂದರೆ ಇನ್ನೂ ಕೇಳಬೇಕು ಅನಿಸ್ತಾ ಇರುತ್ತೆ.
ಎಲ್ಲಿ ಕಾಣೆನೆ ಎಲ್ಲಮ್ಮನಂತಾಕಿನೆಲ್ಲಿ ಕಾಣೆನೆ ಅಂತ. ನೆಕ್ಸ್ಟ್ ಜನಪದ ವೃತ್ತಿಗಾಯಕರು ಬಹುರೂಪಿಗಳು ಅಥವಾ ಇವರನ್ನ ಹಗಲು ವೇಷಗಾರರು ಅಂತಲೂ ಕೂಡ ಕರೀತಾರೆ. ಬಹುರೂಪಿಗಳು ಅಥವಾ ಹಗಲು ವೇಷಧಾರಿಗಳು. ಇವರು ಮನೆ ಹತ್ರ ಎಲ್ಲ ಬರ್ತಾ ಇರ್ತಾರೆ, ಗಮನಿಸಿರ್ತೀರಾ? ಈ ಹನುಮನ ವೇಷ, ಶ್ರೀರಾಮನ ವೇಷ ಎಲ್ಲ ಹಾಕ್ಕೊಂಡು ಮನೆ ಹತ್ರ ಬರ್ತಿರ್ತಾರಲ್ವ, ಅವರೇ ಈ ಹಗಲು ವೇಷಧಾರಿಗಳು. ರಾಯಚೂರು, ಗುಲ್ಬರ್ಗ, ಬಳ್ಳಾರಿ, ಕೋಲಾರ, ಚಿತ್ರದುರ್ಗ, ಹಾಸನ, ಶಿವಮೊಗ್ಗ, ತುಮಕೂರು ಈ ಕಡೆ ಎಲ್ಲ ಕಾಣಿಸ್ಕೊತಾರೆ ಬಹುರೂಪಿಗಳು, ಹಗಲು ವೇಷಧಾರಿಗಳು. ಇವರು ಹಗಲಿನಲ್ಲಿ ವೇಷವನ್ನು ಧರಿಸ್ಕೊಂಡು ಊರೂರು ಸುತ್ತಾಡ್ತಾ ಇರ್ತಾರೆ. ದಿನನಿತ್ಯ ವೈವಿಧ್ಯಮಯವಾಗಿರುವಂಥ ವೇಷಗಳನ್ನು ಧರಿಸ್ಕೊಂಡು ಮನೆಗೆ ಹೋಗಿ ಭಿಕ್ಷಾಟನೆಯನ್ನು ಮಾಡ್ತಾರೆ, ಹಾಡನ್ನು ಹಾಡಿ. ಹಗಲು ವೇಷಗಾರರ ಅತಿ ಮುಖ್ಯವಾಗಿರುವಂಥ ಸಾಂಪ್ರದಾಯಿಕ ವಾದ್ಯ ಬುಡ್ಗ. ಇವರು ಅನೇಕ ವೇಷಗಳನ್ನ ಧರಿಸ್ತಾರೆ. ಆಗಲೇ ಹೇಳ್ದಂಗೆ ಮೋಹಿನಿ, ಭಸ್ಮಾಸುರ, ಆಂಜನೇಯ, ಭೀಮ, ರಾಮ, ಲಕ್ಷ್ಮಣ, ವಾಲಿ, ಸುಗ್ರೀವ, ಕಿರಾತಾರ್ಜುನೀಯ ಇದರಲ್ಲೆಲ್ಲ ತುಂಬ ಮುಖ್ಯವಾಗಿ ಜನಾಕರ್ಷಣೀಯವಾಗಿರುವಂಥ ವೇಷ ಅಂದರೆ ಅರ್ಧನಾರೀಶ್ವರ ವೇಷ. ಇನ್ನು ನೆಕ್ಸ್ಟ್ ಸುಡುಗಾಡು ಸಿದ್ಧರು ಅಂತ ಬರ್ತಾರೆ. ಇವರು ಮೂಲತಃ ಕಾಡಲ್ಲೇ ಇದ್ಕೊಂಡು ಗೆಡ್ಡೆ ಗೆಣಸನ್ನ ತಿನ್ಕೊಂಡು ಬದುಕನ್ನು ಸಾಗಿಸ್ತಾ ಇರ್ತಾರೆ. ಅಂತ ಒಂದು ಜನಾಂಗ ಕರ್ನಾಟಕದ ಉತ್ತರ ಕರ್ನಾಟಕದ ಕಡೆ ಹೆಚ್ಚಿನದಾಗಿ ಕಾಣಿಸ್ಕೊತಾರೆ. ಬೀದರು, ಗುಲ್ಬರ್ಗ, ಬೆಳಗಾವಿ ಇಂಥ ಜಿಲ್ಲೆಗಳಲ್ಲಿ ಸುಡುಗಾಡು ಸಿದ್ಧರು ಶಕ್ತಿ ದೇವತೆಯ ಉಪಾಸನೆಯನ್ನು ಮಾಡಿಕೊಂಡು ಅಲ್ಲಿ ನೆಲೆಸಿರ್ತಾರೆ. ಶಕ್ತಿ ದೇವತೆಗಳ ಉಪಾಸಕರು ಇವರು. ಮಾಟ ಮಂತ್ರ ತಂತ್ರಗಳ ಕೈಚಳಕದಲ್ಲಿ ತುಂಬ ಪ್ರವೀಣರಿವರು. ಜಾನಪದ ಜ್ಯೋತಿಷ್ಯಕಾರರು, ಬುಡ್ಬುಡಿಕೆಯವರು ಈ ಕೊರವಂಜಿಗಳೆಲ್ಲ ಯಾವ ರೀತಿ ಹಕ್ಕಿ ಶಕುನವನ್ನು ನುಡಿತಾರಲ್ವ, ಇವರು ಕೂಡ ಅದೇ ಥರನೇ ಶಕುನವನ್ನು ನುಡಿತಾರೆ. ಜಾದು ಕೈಚಳಕದಲ್ಲಂತೂ ಇವರು ಅಸಾಧಾರಣ ಪ್ರತಿಭೆಯನ್ನು ಉಳ್ಳವರು. ಯಾರು? ಸುಡುಗಾಡು ಸಿದ್ಧರು. ಇವರು ಸ್ಮಶಾನದ ಒಡೆಯರು ಅನ್ನೋ ಅಭಿಪ್ರಾಯ ಕೂಡ ಇದೆ. ಅದಕ್ಕೋಸ್ಕರ ಇವರನ್ನ ಸುಡುಗಾಡು ಸಿದ್ಧರು ಅಂತ ಕರೆಯುವಂಥದ್ದು. ಮಲ್ಲಿಕಾರ್ಜುನ ಇವರ ಆರಾಧ್ಯ ದೈವ. ಕೈಯಲ್ಲಿ ಒಂದು ಮಂತ್ರದಂಡ ಇರುತ್ತೆ, ಪಕ್ಕದಲ್ಲೇ ಜೋಳಿಗೆ ಕೂಡ ಇರುತ್ತೆ. ಈ ಮಂತ್ರದಂಡವೇ ಇವರ ಐಡೆಂಟಿಟಿ ಅಂತ ಹೇಳ್ಬೋದು. ಕೈ ಚಳಕದಲ್ಲಿ ತುಂಬ ಪ್ರಾವೀಣ್ಯರು ಅಂತ ಹೇಳಿದೆ ಅಲ್ವಾ. ಇವರು ಕಣ್ಕಟ್ಟು ಕೈ ಚಳಕಗಳನ್ನಷ್ಟೇ ಬಂಡವಾಳವನ್ನಾಗಿಸ್ಕೊಂಡು ಪ್ರೇಕ್ಷಕರನ್ನು ಹುಬ್ಬೇರಿಸುವಂಥ ರೀತಿಯಲ್ಲಿ ಮಾಡ್ತಾರೆ. ಕುತೂಹಲವನ್ನು ಉಂಟು ಮಾಡ್ತಾರೆ, ರಂಜಿಸ್ತಾರೆ. ಮನೋರಂಜನೆಯ ಮುಖ್ಯ ಉದ್ದೇಶವನ್ನು ಹೊಂದಿರುವಂಥವ್ರು ಇವರು. ಒಟ್ಟಿನಲ್ಲಿ ಈ ಸುಡುಗಾಡು ಸಿದ್ಧರು ಊರಿಂದ ಊರಿಗೆ ಸಂಚಾರ ಮಾಡ್ಕೊಳ್ತಾ ಅಲೆಮಾರಿ ಜೀವನವನ್ನು ನಡೆಸ್ತಾ ಇರ್ತಾರೆ. ನೆಕ್ಸ್ಟ್ ಕಂಸಾಳೆಯವರು ಅಂತ ಬರ್ತಾರೆ. ಇವರು ಚಾಮರಾಜನಗರ, ಮೈಸೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಈ ಕಡೆ ಅತಿ ಹೆಚ್ಚಿನದಾಗಿ ಕಾಣಿಸ್ಕೊತಾರೆ. ಅತಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಷಯ ಏನು ಅಂದರೆ, ಈ ಕಂಸಾಳೆಯವರು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನೆಲೆಸಿರುವಂತಹ ಮಹದೇಶ್ವರನ ದೇವರ ಗುಡ್ಡರು ಅಂತ ಹೇಳ್ತಾರೆ ಇವರನ್ನ. ಇವರು ಬಳಕೆ ಮಾಡುವಂಥ ವಿಶಿಷ್ಟ ವಾದ್ಯ ಕಂಸಾಳೆಯಿಂದಲೇ ಇವರಿಗೆ ಕಂಸಾಳೆಯವರು ಅನ್ನೋ ಹೆಸರು ಬಂದಿರುವಂಥದ್ದು. ಕಂಸಾಳೆ ಕಂಚಿನಿಂದ ತಯಾರು ಮಾಡಿರುವಂಥ ಒಂದು ತಾಳವಾದ್ಯ. ಈ ಕಂಸಾಳೆಯನ್ನು ಕೈಸಾಳೆ, ಕೌಸಾಳೆ, ಕೈತಾಳ, ಬಟ್ಲು ಇತ್ಯಾದಿ ಹೆಸರುಗಳಿಂದ ಕರೀತಾರೆ. ಇದೊಂದು ಹಾಡುಗಾರಿಕೆಯ ಮೇಳ ಆಗಿರುತ್ತೆ. 3 ರಿಂದ 8 ಜನ ಪಾಲ್ಗೊಂಡಿರ್ತಾರೆ ಈ ಒಂದು ಕಂಸಾಳೆಯಲ್ಲಿ. ನೆಕ್ಸ್ಟ್ ದುರ್ಗ ಮುರುಗಿಯರು ಅಂತ ಇದ್ದಾರಲ್ವ, ಇವರು ಅಲೆಮಾರಿ ಜನಾಂಗದವರಾಗಿರ್ತಾರೆ. ದುರ್ಗಮ್ಮ ಮುರುಗಮ್ಮನ ಆರಾಧಕರು ಇವರು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನದಾಗಿ ಕಾಣಿಸ್ಕೊತಾರೆ. ಸಣ್ಣವರಿದ್ದಾಗ ಹಳ್ಳಿಗಳಲ್ಲಿ ತಲೆ ಮೇಲೆ ಒಂದು ಬುಟ್ಟಿ ಥರ ಹೊತ್ಕೊಂಡು ದೇವ್ರನ್ನ ಇಟ್ಕೊಂಡು ಬರ್ತಾ ಇದ್ರಲ್ವ, ಅವರೇ ಈ ದುರ್ಗ ಮುರುಗಿಯರು. ಹೆಚ್ಚಾಗಿ ಜಾತ್ರೆಗಳಲ್ಲಿ, ಉತ್ಸವಗಳಲ್ಲಿ ಊರೂರು ತಿರುಗಾಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ಜೀವನವನ್ನು ನಡೆಸೋಂಥವ್ರು. ಕರ್ನಾಟಕದಲ್ಲಿ ಬೆಳಗಾವಿ, ಬಿಜಾಪುರ, ಧಾರವಾಡ, ರಾಯಚೂರು, ಬೀದರು ಈ ಕಡೆ ಹೆಚ್ಚಿನದಾಗಿ ಕಾಣಿಸ್ಕೊತಾರೆ. ಇದಿಷ್ಟಾಗಿತ್ತು ಜಾನಪದ ವೃತ್ತಿಗಾಯಕರು. ತುಂಬ ಲೆಂತಿ ವಿಡಿಯೋ ಆಗೋಯ್ತು, ಅದಕ್ಕೋಸ್ಕರ ಜಾನಪದ ಪ್ರದರ್ಶನ ಕಲೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸಮಯ ಇದ್ದರೆ ಕೇಳಿಸ್ಕೊಳ್ಳಿ, ಒಂದೇ ಒಂದು ಸ್ಟ್ಯಾನ್ಸ ಹಾಡು ಹೇಳ್ತೀನಿ. ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರುವಾಗಲಪ್ಪ, ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಗುರುಲಿಂಗಯ್ಯ ದಯ ಮಾಡೋ, ಕೇಳಪ್ಪ ನನ್ನ ಕಂದ, ಕೇಳಪ್ಪ ನನ್ನ ಕಂದ, ನೀಲಿ ಸಿದ್ದಪ್ಪಾಜಿ 7 ವರ್ಷದ ಬಾಲೆ ಋತುಮತಿಯಾಗಬೇಕು, 8 ವರ್ಷಕ್ಕೆ ಅವಳು ಜೋಡಿ ಮಕ್ಕಳ ಹೆರಬೇಕು, ಜೋಡಿ ತೊಟ್ಲ ಕಟ್ಟಿಕೊಂಡು ಜೋಗುಳ ಹಾಡಬೇಕು. ಅಯ್ಯ ಅತ್ತೆ ಮಾತು ಹಿಂದಾಗಬೇಕು, ಸೊಸೆ ಮಾತು ಮುಂದಾಗಬೇಕು, ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಗುರುಲಿಂಗಯ್ಯ ದಯ ಮಾಡೋ. ಓಹೋ ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಗುರುಲಿಂಗಯ್ಯ ದಯ ಮಾಡೋ.